ಹಲೋ ಫ್ರೆಂಡ್ಸ್, ಇದು ಸಂಡೇ ಮಿನಿ ವ್ಲಾಗ್. ಮೈಸೂರಲ್ಲಿದ್ದೆ, ಚರಿದು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ ಅಂತ ಬಂದಿದ್ದೆ. ಸಂಡೇ ಇವತ್ತು ಹೊರಡ್ತಾ ಇದ್ದೀವಿ ಬ್ಯಾಂಗ್ಳೂರ್ಗೆ. ನಾಳೆಯಿಂದನೇ ಅವನಿಗೆ ಸ್ಕೂಲ್ ಸ್ಟಾರ್ಟ್, ಅಂದರೆ ಮಂಡೇ 8 ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರ್ಗೆ. ಬೆಳಗ್ಗೆ ಎದ್ದು ತಿಂಡಿ ತಿಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ ಅಮ್ಮ. ಸೊ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಇವಾಗ ಹೊರಡಬೇಕು. ಚರಿದು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಅಲ್ವಾ, ಹಾಗಾಗಿ ಅವರ ತಾತ ಅಜ್ಜಿದು ಆಶೀರ್ವಾದ ತಗೋತಾ ಇದ್ದಾನೆ. ಸೊ ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಒಂದು 3 ಡೇಸ್ ಬಿಟ್ಟು. ಸೊ ನಾಳೆಯಿಂದ ಸ್ಕೂಲ್ ಇರೋದ್ರಿಂದ ಅವರು ಮೈಸೂರಲ್ಲಿ ಇರ್ತಾರಲ್ವ, ಹಾಗಾಗಿ ಆಶೀರ್ವಾದ ತಗೋತಾ ಇದ್ದಾನೆ. ಸೊ ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಸೊ ರೀಚ್ ಆದ್ವಿ. ಬಸ್ ಸ್ಟ್ಯಾಂಡಲ್ಲಿ ಅವ್ರ ಪಪ್ಪ ನೋಡಿದ ತಕ್ಷಣ ಓಡೋಗಿ ಹಗ್ ಮಾಡ್ಕೊಂಡ. ಸೊ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ಕೂಲ್ಗೂ ಕೂಡ ಹೋಗಬೇಕು, ಅದಕ್ಕೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಕಿಟ್ ಕೊಡ್ತೀವಿ ಅಂತ ಹೇಳಿದರು, ಬುಕ್ಸು ಮತ್ತು ಬ್ಯಾಗು ಅದೆಲ್ಲ ಕೊಡ್ತಾರೆ. ಸೊ ಹಾಗಾಗಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಕಿಟ್ಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಾನು ತೋರಿಸ್ತೀನಿ. ಸೊ ಒಂಥರ ಖುಷಿ ಆಗ್ತಿದೆ. ನಾಳೆಯಿಂದ ಸ್ಕೂಲ್ ಎನಿ ಟೈಮ್ ನನ್ನ ಜೊತೆನೇ ಇರ್ತಾ ಇದ್ದ. ಇನ್ಮೇಲೆ 2 to 3 hours ಬಿಟ್ಟು ಸ್ಕೂಲಲ್ಲಿ ಇರ್ತಾನೆ. ಒಂಥರ ಬೇಜಾರಾಗುತ್ತೆ, ಒಂದು ಕಡೆ ಖುಷಿ. ಸೊ ಮಧ್ಯಾಹ್ನ ಊಟನ ಹೊರಗಡೆನೇ ಊಟ ಮಾಡ್ಕೊಂಡು ಬಂದ್ವಿ, ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ. ಸೊ ಇವಾಗ ಕಿಟ್ಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಬ್ಯಾಗ್ ಮತ್ತು ಬುಕ್ಸ್ ಮತ್ತು ಯೂನಿಫಾರ್ಮ್, ಸ್ಪೋರ್ಟ್ಸ್ ಯೂನಿಫಾರ್ಮ್, ಬುಕ್ಸು 9 ಬುಕ್ಸ್ ಕೊಟ್ಟಿದ್ದಾರೆ. ಸೊ ಏನೇನಂತ ಎಲ್ಲ ನೋಡ್ತಾ ಇದ್ವಿ. ಒಂಥರ ಚೆನ್ನಾಗಿರುತ್ತೆ, ಮಕ್ಕಳು ಬುಕ್ಸು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ, ಏನೇನಿರುತ್ತೆ ಅಂತ ಹೇಳಿ. ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ಹೊಸ ಬುಕ್ಸ್ಗಳಂತ ಅಂದರೆ ಎನಿ ಟೈಮ್ ಅದನ್ನು ಓಪನ್ ಮಾಡೋದು, ನೋಡೋದು, ಈ ಥರ ಮಾಡ್ತಾಯಿದ್ವಿ. ಸೊ ಇವನು ಅಷ್ಟೇ ಏನು ಕೊಟ್ಟಿದ್ದಾರೆ ಅಂತ ನೋಡ್ತೀನಿ ಅಂದ್ಬಿಟ್ಟು ಎಲ್ಲನೂ ತೆಗೆದು ನೋಡ್ತಾ ಇದ್ದ. ಸೊ ಎಲ್ಲ ಬುಕ್ಸ್ನೂ ನಾಳೆ ಕೊಟ್ಟು ಕಳಿಸ್ಬೇಕು. ಅವ್ರು ಯಾವ್ದಾದ್ರು ಬೇಕು ಅಲ್ಲೇ ಇಟ್ಕೋತಾರೆ, ಇನ್ನು ಮಿಕ್ಕಿದ್ದನ್ನು ಕೊಡ್ತಾರೆ ಅಂತೆ. ಸೊ ID ಕಾರ್ಡ್ ಮತ್ತು ಕ್ರಯಾನ್ಸ್, ಪೆನ್ಸಿಲ್ ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಮೋಟು ಪತ್ಲದ್ದು ಜಾಮೆಟ್ರಿ ಬಾಕ್ಸ್ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ತಗ್ಸ್ಕೊಂಡ. ಸೊ ಅದೊಂದು. ಸೊ ಇವಾಗ ಎಲ್ಲ ಬುಕ್ಸ್ಗೂ ನೇಮ್ ಬರೀತಾ ಇದ್ದೀನಿ. ಸೊ ಇದಿಷ್ಟು ಈ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.